ಯಳಂದೂರು ತಾಲೂಕು ಆಸ್ಪತ್ರೆ ವತಿಯಿಂದ ರಕ್ತಹೀನತೆ ಮುಕ್ತ ಪೌಷ್ಟಿಕ ಕರ್ನಾಟಕ ಎಂಬ ಕಾರ್ಯಕ್ರಮದಡಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ರಕ್ತಹೀನತೆ ಮತ್ತು ಆರೋಗ್ಯ ಸಮಸ್ಯೆ ಇರುವ ಮಕ್ಕಳಿಗೆ ಉಚಿತವಾಗಿ ಮಾತ್ರೆಗಳನ್ನು ನೀಡಿ ವಿದ್ಯಾರ್ಥಿಗಳ ಆರೋಗ್ಯ ಕ್ಷೇಮವನ್ನು ಆರೋಗ್ಯಾಧಿಕಾರಿಗಳು ವಿಚಾರಿಸಿದರು. ಮಾತ್ರೆ ತೆಗೆದುಕೊಂಡು ರಕ್ತಹೀನತೆಯನ್ನು ಹೋಗಲಾಡಿಸಿ ಉತ್ತಮ ಪರಿಸರವನ್ನು ಸೃಷ್ಟಿಸಲು ಎಲ್ಲಾ ವಿದ್ಯಾರ್ಥಿಗಳು ವೈದ್ಯರು ನೀಡುವ ಸಲಹೆಗಳನ್ನು ಪಾಲಿಸಬೇಕು ಎಂದು ತಿಳಿಸಲಾಯಿತು. ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಬಿಳಿಗಿರಿ ರಂಗನಬೆಟ್ಟ, ಯಳಂದೂರು, ಗುಂಬಳ್ಳಿ, ಯರಗಂಬಳ್ಳಿ ಹಾಗೂ ಕೆಸ್ತೂರು ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದು ಎಲ್ಲಾ ವಿದ್ಯಾರ್ಥಿಗಳಿಗೆ ಇದರಿಂದ ಅನುಕೂಲವಾಯಿತು ಎಂದು ಪ್ರಾಂಶುಪಾಲರಾದ ಮಹೇಶ್ ರವರು ತಿಳಿಸಿದರು. ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 227 ಇತ್ತು. ಆ ಎಲ್ಲ ವಿದ್ಯಾರ್ಥಿಗಳ ರಕ್ತ ಪರೀಕ್ಷೆಯನ್ನು ಮಾಡಿ ಅದರಲ್ಲಿ ಮೈಲ್ಡ್ ಅನಿಮಿಯಾ ಅಂತೇಳಿ ಒಟ್ಟು 39 ಮಕ್ಕಳು, ಹಾಗೆ ಮಾಡ್ರೇಟ್ ಅನಿಮಿಯಾ ಅಂತ ಹೇಳಿ ಒಟ್ಟು 42 ಮಕ್ಕಳು, ಮತ್ತು ಸಿವಿಯರ್ ಅನಿಮಿಯಾ ಅಂತೇಳಿ ಒಟ್ಟು 7 ಮಕ್ಕಳು ನಮ್ಮಲ್ಲಿ ಅನಿಮಿಯಾ ಕೊರತೆಯಿಂದ ಇರ್ತಕ್ಕಂಥದ್ದನ್ನು ಗಮನಿಸಿದ್ವಿ. ಆ ಮಕ್ಕಳುಗಳಿಗೆ ಮೈಲ್ಡಿನವರಿಗೆ ತಿಂಗಳಿಗೆ 30 ಮಾತ್ರೆಗಳನ್ನು, ಮಾಡ್ರೇಟ್ ಅವರಿಗೆ ತಿಂಗಳಿಗೆ 60 ಮಾತ್ರೆಗಳನ್ನು ತಗೊಳ್ಳಿಕ್ಕೆ ನಮ್ಮ ಆರೋಗ್ಯಾಧಿಕಾರಿಗಳು ಸಲಹೆಯನ್ನು ನೀಡಿ, ಹಾಗೆ ಅವರನ್ನು ನಮ್ಮ ಯಳಂದೂರು ತಾಲೂಕಿನ ಆರೋಗ್ಯ ಇಲಾಖೆ ಆಸ್ಪತ್ರೆಯಲ್ಲಿ ಸೂಕ್ತ ಸಲಹೆ ಸೂಚನೆಗಳನ್ನು ತೆಗೆದುಕೊಳ್ಳಿ ಅಂತ ಹೇಳಿ ಆ ಮಕ್ಕಳನ್ನು ಕೂಡ ಕಳಿಸಿಕೊಡಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕು ಅಧಿಕಾರಿಗಳಾದಂತಹ ಪ್ರವೀಣ್ ಸರ್, ನವ್ಯ ಮೇಡಮ್ ಅವರು ಹಾಗೂ ಅವರ ಸಿಬ್ಬಂದಿ ವರ್ಗ ತುಂಬ ಅಚ್ಚುಕಟ್ಟಾಗಿ ಮಕ್ಕಳನ್ನು ಬಹಳ ಉತ್ಸುಕತೆಯಿಂದ ಈ ಸಂದರ್ಭದಲ್ಲಿ ತಾಲೂಕು ವೈದ್ಯರಾದ ಡಾಕ್ಟರ್ ಪ್ರವೀಣ್ ಕುಮಾರ್, ಶ್ರೀಮತಿ ಡಾಕ್ಟರ್ ನವ್ಯ, ಕಾಲೇಜಿನ ಪ್ರಾಂಶುಪಾಲರಾದ ಮಹೇಶ್, ಹಿರಿಯ ಉಪನ್ಯಾಸಕರಾದ ಶ್ರೀ ಜಿ ಸ್ಟೀವನ್ ಮತ್ತು ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಹಾಜರಿದ್ದರು.